ಮುಖ್ಯವಾಗಿ ನನ್ನ ಮನಸ್ಸಲ್ಲಿರೋ ಒಂದು ವಿಷಯನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಚಿತ್ರದ ಬಗ್ಗೆ, ಚಿತ್ರದ ಚಿತ್ರೀಕರಣ ಸಂದರ್ಭದಲ್ಲಿ ಚಿತ್ರರಂಗದ ಬಗ್ಗೆ ನಿಮ್ಗೆಲ್ಲರೂ ಗೊತ್ತಿರೋದೆ. ನನಗನ್ಸಿದ್ದು ನಾನು ಹೇಳಿದ್ದೀನಿ. ಆದರೆ ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಒಂದು ವಿಷಯ ತುಂಬ ನಮ್ಮೆಲ್ಲರ ಅಂದರೆ ಮನಸ್ಸು ಮಾತಾಡುವಂಥ ವಿಷಯಗಳನ್ನ ನಾವು ತುಂಬ ಮುಖ್ಯವಾಗಿ ಈ ಸಂದರ್ಭದಲ್ಲಿ ಮಾತಾಡಬೇಕಾಗುತ್ತೆ. ಅದನ್ನು ನಾನೇನೇನಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಒಂದು ನೀರಿನ ಅಂಶ ಎಷ್ಟು ಚೆನ್ನಾಗಿತ್ತು ಅಂತ ನಾನು ಹೇಳ್ತೀನಲ್ಲ, ಇವತ್ತು ನೋಡಿ ಕರೆಕ್ಟಾಗಿ ಬಂದಿದೆ ಆ ಸಂದರ್ಭ. ಭಟ್ರು ಹೇಳ್ತಾ ಇದ್ರು ಎಲ್ಲೋ ಗುಲ್ಬರ್ಗ ಆ ಕಡೆ ಉತ್ತರ ಕರ್ನಾಟಕ, ಇನ್ನೆಲ್ಲೋ ಹಳೆ ಮೈಸೂರು ಭಾಗದಲ್ಲಿ ತುಂಬ ಹಿಂದೆ ಹಳ್ಳಿಗಳಲ್ಲಿ ಪಾಪ ನೀರಿರಲ್ಲ, ನೀರು ಒದ್ದಾಡ್ತಾರೆ, ನಾವು ಮೈಂಡಲ್ಲಿ ಇಟ್ಕೊಂಡು ಕತೆ ಮಾಡಿತ್ತು. ಆದರೆ ಇವತ್ತು ಬೆಂಗಳೂರು ಸಿಟಿಯಲ್ಲಿ ಹೆಣ್ಮಕ್ಳು ಪಾಪ ಎಷ್ಟು ಕಷ್ಟಪಡ್ತಾ ಇದ್ದಾರೆ ನೀರಿಗೆ ಅನ್ನೋದನ್ನ ನಾವೆಲ್ಲ ದಿನ ಮಾಧ್ಯಮದಲ್ಲಿ ನೋಡ್ತಾ ಇದ್ವಿ. ಗಂಡ್ಮಕ್ಳು ತುಂಬಾ ಕಷ್ಟಪಡ್ತಾರೆ, ಸ್ನಾನವೇ ಮಾಡ್ತಾ ಇಲ್ಲ, ಮನು ಮಾಡಿಲ್ಲ. ಸೊ ಇಷ್ಟು ಕಷ್ಟನ ಇವತ್ತು ನಾವು ಕಣ್ಮುಂದೆ ಬೆಂಗಳೂರಲ್ಲೇ ನೋಡುವಂತ ಪರಿಸ್ಥಿತಿ ಬಂದ್ಬಿಡ್ತು. ನೀರು ಹೊಡಿತಾ ಇದ್ದಾರೆ, ನೀರು ಸಿಗ್ತಾ ಇಲ್ಲ ಬೆಂಗಳೂರು ಸಿಟಿಯಲ್ಲಿ. ಇಷ್ಟು ಪ್ರಾಬ್ಲಮ್ನ ನಾವು ಕಣ್ಮುಂದೆ ನೋಡ್ತಾ ಇದ್ದೀವಿ. ಆದರೆ ನಾವೆಲ್ಲ ಒಗ್ಗಟ್ಟಿನಿಂದ ಸೇರಿದ್ರೆ ಈ ಪ್ರಾಬ್ಲಮ್ಮು ಅದು ಏನು ಹೇಳ್ತೀವಲ್ಲ ತೃಣಕ್ಕೆ ಸಮಾನ ಅಂತ ಹೇಳ್ತೀವಿ. ಚಿಕ್ಕ ಇದೆ ಇಷ್ಟೇನ ಈ ಪ್ರಾಬ್ಲಮ್ ಅಂತೀವಿ. ನಾನು ಈ ಸಂದರ್ಭದಲ್ಲಿ ಇದನ್ನು ನಾನು ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಥಿಂಗ್ ಪೊಲಿಟಿಕಲ್, ನಥಿಂಗ್ ಬೇರೆ ಯಾವುದೋ ಅಲ್ಲ. ನನ್ನ ಸಿನಿಮಾ ವಿಷಯಕ್ಕೆ ಸಂಬಂಧಪಟ್ಟಂಥ ವಿಷಯನ ನಾನು ಮೊನ್ನೆ ಯಾವುದೋ ಒಂದು ಸುಮ್ಮನೆ ಹಿಂಗೆ ಫೋನಲ್ಲಿ ನೋಡ್ತಾ ಇರ್ಬೇಕಾದ್ರೆ ತೇಜಸ್ವಿ ಸೂರ್ಯ ಬಂದರು. ಅವರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಅವರು ಎಷ್ಟು ಮುತುವರ್ಜಿ ಹೊರಿಸ್ಕೊಂಡು ಪ್ರತಿಯೊಂದು ನೀರಿನ ಸಮಸ್ಯೆಗೆ ಓಡಾಡ್ತಾ ಇದ್ರು ಅಂದರೆ, ಏನೇ ಹೋರಾಟ ಮಾಡ್ಬೋದು, ದುಡ್ಡು ಕೊಡ್ಬೋದು, ಒಂದು ಹೊತ್ತು ಊಟಕ್ಕೆ ದುಡ್ಡು ಕೊಟ್ಟು ಹೊಟ್ಟೆ ತುಂಬಿಸ್ಬೋದು, ಆದರೆ ನೀರು ಆಗತ್ತಾರಲ್ವಲ್ಲ. ಸೊ ಅವರು ಒಂದು ಏನು ಮಾಡಬೇಕು ಈ ಸಮಸ್ಯೆಗೆ ಅಂತ ಹೇಳ್ತಾ ಇದ್ರು. ನಾವು ಸರ್ಕಾರದ ಮೇಲೆ 100% ಡಿಪೆಂಡ್ ಆಗೋದು ತಪ್ಪಾಗುತ್ತೆ. ನಾವು ಸರ್ಕಾರನ ಬ್ಲೇಮ್ ಮಾಡೋದು, ಸರ್ಕಾರ ಕೊಡ್ಬೇಕು ನೀರು, ಸರ್ಕಾರ ತಂದು ಕೊಡ್ಲಿ, ಸರ್ಕಾರ ಮಾಡಲೇಬೇಕು, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಾವೆಲ್ಲ ಮನಸ್ಸು ಮಾಡಬೇಕು, ನಾವೆಲ್ಲರೂ ಮನಸ್ಸು ಮಾಡಬೇಕು. ಯಾವ ಥರ ಅಂತ ನನಗನ್ಸಿದ್ದು ಹೇಳ್ತೀನಿ. ನನಗೆ ಯಾಕಂದ್ರೆ ಅದು ಮೊನ್ನೆ ನೋಡಿದಾಗಿಂತ ತುಂಬ ಹಂಟಾಗ್ತಾ ಇದೆ ನನಗೆ. ಆ ಹೆಣ್ಮಕ್ಳು ಪಾಪ ಬಿಸಿಲಲ್ಲಿ, ಈ ಬಿಸಿಲಲ್ಲಿ ಇನ್ನು ಈಗಲೇ ಈ ಥರ ಆದರೆ 2-3 ತಿಂಗಳಲ್ಲಿ ಏನಾಗ್ಬೋದು ಯೋಚನೆ ಮಾಡಿ ನೀವು. ನನಗೆ ಏನು ಅನ್ನಿಸ್ತು ಅಂದರೆ, ಈಗ ನಮ್ಮ ಮನೆಯಲ್ಲಿ ನೀವು ನಂಬೋದಿಲ್ಲ, ನಾವು ನಮ್ಮ ಮನೆ ಕಟ್ಟುವಾಗ ಪಾಯ ಆಗಿತ್ತಾ ಇದ್ರೆ 5 ಅಡಿ ಆಗಿದ್ದಾರೆ ನೀರು ಹಂಗೆ ಬರೋದಕ್ಕೆ. ನಾವು ಬೋರ್ವೆಲ್ ಹಾಕಿದ್ರೆ ಬೋರ್ವೆಲ್ ಒಳಗೆ ನೀರು ಹೋಗ್ತಾ ಇರಲಿಲ್ಲ, ಡ್ರಿಲ್ ಮಾಡೋಕೆ ಆಗ್ತಾ ಇರಲಿಲ್ಲ, ಅಷ್ಟು ನೀರು ಕಷ್ಟ ಆಗೋದು. ಇವಾಗಲೂ ಅಷ್ಟೇ ನೀರು ತುಂಬ ಹರಿತದೆ. ನಮ್ಮ ಹುಡುಗರು ಡ್ರೈವರ್ಗಳು ಕಾರ್ ತೊಳೆಯುವಾಗ ವೇಸ್ಟ್ ಮಾಡ್ತಾರೆ, ಬೈದಿದ್ದೀನಿ ಎಷ್ಟೋ ಸರಿ ನಾನು. ಈಗ ನನ್ನ ಮನೆಯಲ್ಲಿ ಆ ಥರ ಯಾವ ಮನೆಯಲ್ಲಿ ನೀರಿನ ಸೋರ್ಸ್ ಚೆನ್ನಾಗಿದೆ, ನಾವೆಲ್ಲರೂ ಒಗ್ಗಟ್ಟಾಗಿ ಬನ್ನಿ ನಮ್ಮ ಮನೆಯಲ್ಲಿ 3 ಲಾರಿ ತುಂಬ್ಕೊಂಡೋಗಿ, 5 ಲಾರಿ ತುಂಬ್ಕೊಂಡೋಗಿ ಅಂತ ನಾವು ಒಟ್ಟಾಗ್ಬಿಟ್ರೆ ಈ ಸಮಸ್ಯೆ ದೊಡ್ಡದೇ ಅಲ್ಲ. ಇದು ನಾವು ಸಮಸ್ಯೆಗಳ ಬಗ್ಗೆ 100 ಮಾತಾಡ್ತೀವಿ, ಇಲ್ಲ ಹಂಗಾಯ್ತಂತೆ, ಅವ್ರು ಹಿಂಗ್ ಮಾಡೋದಂತೆ, ಹಂಗ್ ಮಾಡೋದಂತೆ. ಬಟ್ ಸಮಸ್ಯೆ ಬಗ್ಗೆ ಪರಿಹಾರದ ಬಗ್ಗೆ ನಾವು ಯಾರು ಮಾತಾಡಲ್ಲ. ಪರಿಹಾರದ ಬಗ್ಗೆ 5 ನಿಮಿಷ ಮಾತಾಡಲ್ಲ. ಕಷ್ಟ ಬಂದಾಗ ಅದ್ರ ಬಗ್ಗೆ ಅರ್ಧ ಗಂಟೆ, ಅರ್ಧ ದಿನ ಮಾತಾಡ್ತೀವಿ. ಪರಿಹಾರದ ಬಗ್ಗೆ 5 ನಿಮಿಷ ಮಾತಾಡ್ಬಿಟ್ರೆ ಪರಿಹಾರ ಆಗ್ಬಿಡುತ್ತೆ ಎಲ್ರಿಗೂ. ಸೊ ನನಗದು ಇಷ್ಟ ಆಯ್ತು. ನಮ್ಮ ಮನೇಲಿ ಆ ಥರ ಇದೆ. ಯಾರ್ಯಾರ ಮನೆಯಲ್ಲಿ ನೀರು ಸೋರ್ಸ್ ಚೆನ್ನಾಗಿದೆ, ಆ ನೀರು ಸೋರ್ಸ್ ಚೆನ್ನಾಗಿರುವಂಥ ವ್ಯಕ್ತಿಗಳು, ಆ ಲೋಕಲ್ ಲೀಡರ್ಸು ಯಾರೇ ಇದ್ದಾರೆ ಸಂಪರ್ಕಿಸಿ, ಅಂತ ಒಂದು 10 ಲಾರಿನೋ 100 ಲಾರಿನೋ 20 ಲಾರಿನೋ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಕಳ್ಸೋಣ. ಲಾರಿಗಳಿಗೆ ದುಡ್ಡಿಲ್ಲ, ಟ್ಯಾಂಕರ್ ಸುಮ್ಮನೆ ಬರೋದಿಲ್ವಲ್ಲ, ಇವತ್ತು ಅವ್ರನ್ನ ಎನ್ಕ್ಯಾಶ್ ಮಾಡ್ಕೋತಾರೆ. 600 ರೂಪಾಯಿ, 700 ರೂಪಾಯಿ, 2000 ಕೊಡಿ, 3000 ಕೊಡಿ, ಯಾವ ಬಡವ್ರ ಪಾಪ ತಂದು ಕೊಡೋಕ್ಕಾಗತ್ತೆ? ಸೊ ಇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವೇನು ಈಗ ಬ್ಯಾಂಕ್ ದುಡ್ಡಿಡಕ್ಕೆ ಮನಿ ಬ್ಯಾಂಕ್ ಅಂತೀವಿ, 100 ಎಕರೆ ಜಮೀನು ಮಾಡೋದಕ್ಕೆ ಲ್ಯಾಂಡ್ ಬ್ಯಾಂಕ್ ಅಂತೀವಿ. ವಾಟರ್ ಬ್ಯಾಂಕ್ ಅಂತ ಮಾಡೋಣ, ನಾವು ವಾಟರ್ ಬ್ಯಾಂಕ್ ಅಂತ ಮಾಡೋಣ. ವಾಟರ್ ಬ್ಯಾಂಕ್ ಅಲ್ಲಿ ಅದಕ್ಕೆ ಯಾರೋ ಒಂದು ಕಮಿಟಿ ಮಾಡಲಿ ಸರ್ಕಾರ, ಇಲ್ಲ BBMP ತುಂಬಾ ಮುತುವರ್ಜಿ ವಹಿಸ್ಕೊಂಡು ಈ ನೀರಿನ ಸಮಸ್ಯೆನ ಜನಗಳಿಗೆ ಬಗೆಹರಿಸೋದಕ್ಕೆ, ಮತ್ತೆ BBMP ಅಂತ ಎಲ್ಲರೂ ಕಷ್ಟಪಡ್ತಾ ಇದ್ದಾರೆ. ಅದಕ್ಕೆ ನಾವು ಕೈ ಜೋಡಿಸ್ತೀವಿ. ಒಂದು ವಾಟರ್ ಬ್ಯಾಂಕ್ ಅಂತ ಮಾಡಿ ಸರ್. ಆ ವಾಟರ್ ಬ್ಯಾಂಕ್ ಅಲ್ಲಿ ಫಸ್ಟ್ ಮೆಂಬರ್ ನಾನೇ ಆಗ್ತೀನಿ, ಅದಕ್ಕೆ 5 ಲಕ್ಷ ರೂಪಾಯಿ, ಅದಕ್ಕೆ ನಾನೇ ಫಸ್ಟ್ ಮೆಂಬರ್ಶಿಪ್, ಆ ಒಂದು ಡೊನೇಷನ್ ನಾನೇ ಕೊಡ್ತೀನಿ.
ಈ ತರ ಆ ಬ್ಯಾಂಕ್ ವಾಟರ್ ಬ್ಯಾಂಕ್ ಅಂತ ಮಾಡಿ ಅದ್ರಲ್ಲಿ ಯಾರ್ಯಾರು ಎಷ್ಟೆಷ್ಟು ಬೇಕೋ ದುಡ್ಡು ಹಾಕ್ಲಿ, ಅವ್ರಿಷ್ಟ ಅದು, ₹1 ಹಾಕ್ಲಿ, ₹100 ಹಾಕ್ಲಿ, 1000 ಹಾಕ್ಲಿ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಾವೆಲ್ಲ ಶೂಟಿಂಗ್ ಮಾಡೋವಾಗ ಅಲ್ಲಿ ಬಿಸಿಲಲ್ಲಿ ನೀರು ಕುಡಿ, ನೀರಲ್ಲಿ ಅಂದ್ಬಿಟ್ಟು ಸುಮಾರು ನೀರಿಲ್ದಾಗ ಬಾಟ್ಲ್ ತಗೊಂಡು ಬಿಸಾಕಿದೆ, ನೀರಿಲ್ವಾ ಇಲ್ಲಿ ಅಂತ. ಈ ಥರದ್ದೆಲ್ಲ ನಮಗೆ ಆ ಥರ ಆಗಿದೆ ಅಂದಾಗ ನೀರಿನ ಕಷ್ಟ ಎಲ್ರಿಗೂ ಗೊತ್ತಿರೋ ವಿಷಯ. ಈ ಥರ ಒಂದು ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ರೆ ಈ ನೀರಿನ ಸಮಸ್ಯೆ ಇನ್ನು ಹೋಗ್ತಾ ಹೋಗ್ತಾ ಜಾಸ್ತಿ ಆಗುತ್ತೆ. ಬಟ್ ನಾವು ಈ ಥರ ಎಲ್ಲ ಒಗ್ಗಟ್ಟಿನಿಂದ ಕೂಡಿ ಮಾಡಿದಾಗ 100% ಯಾರಿಗೂ ತೊಂದರೆ ಆಗದಂಗೆ ನೀರೆಲ್ರಿಗೂ ಸಿಗುತ್ತೆ. ಈ ಚಿತ್ರದ ಮೂಲಕ ನಾನು ಈ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಆಮೇಲೆ ಅಫ್ಕೋರ್ಸ್ ನಮ್ಮಲ್ಲಿ ಈ ಮುಂದೆ ಪ್ರೆಸ್ ಮೀಟ್ ಹಿಂದೆ ಮಾಡಿದಾಗ, ಯಾವತ್ತೂ ನಾವು ಪ್ರೆಸ್ ಮೀಟ್ ಮಾಡಿದಾಗ ನಮ್ಮನ್ನು ನಾವು ಹೊಗಳ್ಕೊಳ್ಳೋದು ಇದ್ದೇ ಇದೆ. ಎಲ್ಲಿವರೆಗೂ ಚಿತ್ರ ಬಿಡುಗಡೆ ಆಗಕ್ಕೆ ಮುಂಚೆ ಶಿವಣ್ಣ ಅವ್ರು ಹಂಗೆ ಮಾಡಿದ್ರು, ಪ್ರಭುದೇವ್ ಅವ್ರು ಹಿಂಗೆ ಮಾಡಿದ್ದಾರೆ, ಡ್ಯಾನ್ಸ್ ಹಂಗೆ ಮಾಡಿದ್ರು, ಡೈರೆಕ್ಟರ್ ಹಿಂಗೆ ಮಾಡಿದ್ರು. ಈಗ ಚಿತ್ರ ಬಿಡುಗಡೆಯಾಗಿ ನೀವೆಲ್ಲರೂ ಚಿತ್ರನ ನೋಡಿದ್ದೀರಾ. ಈಗ ನೀವೇನಾದರೂ ಕೇಳೋದಿದ್ರೆ ನಾನು ಹೇಳೋದಕ್ಕೆ ಡೈರೆಕ್ಟರ್ ರೆಡಿ ಇದ್ದಾರೆ, ಹೇಳಕ್ಕೆ ರೆಡಿ ಇದ್ದಾರೆ. ಅದಕ್ಕೆ ಮುಂಚೆ ಶಿವಣ್ಣನೂ ಕರ್ಸ್ಕೊಂಡ್ಬಿಡೋಣ ಅಲ್ಲಿ.